ಎಸ್ಡಿ ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ಕಳೆದ ವಿಡಿಯೋದಲ್ಲಿ ನಾವು ಸಂಧಿ ಎಂದರೇನು, ಸಂಧಿಗಳಲ್ಲಿ ಬರುವಂತಹ ವಿಧಗಳು ಯಾವ್ಯಾವು ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡ್ಕೊಂಡು ಬಂದ್ವಿ. ಅದೇ ರೀತಿಯಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಇವತ್ತಿನ ಒಂದು ವಿಷಯ ಯಾವುದು ಅಂತಂದ್ರ ಸಮಾಸಗಳು. ಅದು ಸಮಾಸ ಅಂದ್ರೆ ಏನು, ಸಮಾಸದಲ್ಲಿ ಬರುವಂತಹ ವಿಧಗಳು ಯಾವ್ಯಾವು, ಯಾವ ರೀತಿಯಾದಂತಹ ಸಮಾಸಗಳನ್ನ ನಾವಿಲ್ಲಿ ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ಸಮಾಸ ಅಂದ್ರೆ ಏನು ಅಂದ್ರೆ, ಸಮಾಸ ಅಂದ್ರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಏನ್ ಬರುತ್ತೆ, ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನ ಲೋಪ ಮಾಡಿಕೊಂಡು, ಅಂದ್ರೆ ಇಲ್ಲಿ ಹೇಳ್ತಾರ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಅವೆರಡರಲ್ಲಿ ಇರುವಂತ ಎರಡೂ ಸೇರಿಕೊಂಡು ಆ ಪೂರ್ವ ಪದದಲ್ಲಿ ಇರುವಂತಹ ಒಂದು ವಿಭಕ್ತಿಯನ್ನ ಲೋಪ ಮಾಡಿಕೊಂಡು ಒಂದು ಪದ ಆಗುವುದಕ್ಕೆ ನಾವು ಸಮಾಸ ಅಂತ ಕರಿತೀವಿ. ಅಂದ್ರೆ ಅಲ್ಲಿ ಒಂದು ಪದ ಆಗುದು. ಉದಾಹರಣೆಗೆ ಸಂಧಿಯೊಳಗೂ ಕೂಡ ನಾನು ಹೇಳ್ದೆ, ಏನಂತ ಹೇಳ್ದೆ, ಉದಾಹರಣೆಗೆ ಊರು ಪ್ಲಸ್ ಅಲ್ಲಿ, ಊರು ಪ್ಲಸ್ ಅಲ್ಲಿ ಊರಲ್ಲಿ, ಅಲ್ಲಿ ಊಕಾರ ಏನಾಯ್ತು, ಲೋಪ ಆಯ್ತು, ಹೌದಾ? ಆ ರೀತಿಯಾಗಿ ಲೋಪ ಮಾಡಿಕೊಂಡು ಒಂದು ಪದ ಆಗುವುದಕ್ಕೆ ನಾವೇನಂತ ಹೇಳ್ತೀವಿ, ಸಮಾಸ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಸಮಾಸದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸಮಸ್ತ ಪದ, ಆನಂತರ ವಿಗ್ರಹ ವಾಕ್ಯ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಸಮಾಸದಲ್ಲಿ ಬರುವಂತಹದ್ದು ಸಂಧಿಯೊಳಗೆ ಸಂಧಿ ಕಾರ್ಯ ಮಾಡ್ಬೇಕಾದ್ರೆ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಸಮಾಸದಲ್ಲಿ ಸಮಸ್ತ ಪದ ಮತ್ತು ವಿಗ್ರಹ ವಾಕ್ಯ ಮಾಡ್ರಿ ಅಂತ ಹೇಳ್ತಾರೆ, ಹೌದಾ? ಹಾಗಂದ್ರೆ ಯಾವ ತರ ಹೇಳ್ತೀವಿ ಅಂದ್ರೆ, ಪೂರ್ವ ಪದ ಮತ್ತು ಉತ್ತರ ಪದ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಎರಡು ಅಥವಾ ಅನೇಕ ಪದಗಳು. ಇಲ್ಲಿ ಪೂರ್ವ ಪದದಲ್ಲಿ ಒಂದು ಪದ, ಉತ್ತರ ಪದದಲ್ಲಿ ಇನ್ನೊಂದು ಪದ, ಅಥವಾ ಉದಾಹರಣೆಗೆ ದ್ವಂದ್ವ ಸಮಾಸದಲ್ಲಿ ನಾವು ತಗೋತೀವಿ ಯಾವುದು ಅಂತಂದ್ರ ರಾಮನು ಪ್ಲಸ್ ಲಕ್ಷ್ಮಣನು ಪ್ಲಸ್ ಸೀತೆ, ರಾಮ ಲಕ್ಷ್ಮಣ ಸೀತೆ. ಈ ತರ ಉದಾಹರಣೆಯನ್ನ ನಾವೇನ್ ಮಾಡ್ತೀವಿ, ಸಮಾಸಕ್ಕೆ ಉದಾಹರಣೆಯನ್ನ ಕೊಡ್ತೀವಿ. ಅಂದ್ರೆ ಅಲ್ಲಿ ಒಂದು ಪದ, ಎರಡು ಪದ, ಮೂರು ಪದ ಹೆಚ್ಚಿಗೆ ಇರ್ತಾವಲ್ಲ, ಹಾಗಾಗಿ ನಾವು ಅಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ ಅವರು ಎರಡು ಅಥವಾ ಎರಡಕ್ಕಿಂತ ಅಥವಾ ಅನೇಕ ಪದಗಳು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯವನ್ನ ಲೋಪ ಮಾಡಿಕೊಂಡು, ಅಂದ್ರೆ ಪೂರ್ವ ಪದದಲ್ಲಿ ಇರುವಂತಹ ಅಕ್ಷರ ಲೋಪ ಆಯಿತು ಅಂದ್ರೆ ಅಲ್ಲಿ ಒಂದು ಸಮಸ್ತ ಪದ ಬರುತ್ತಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, ಸಮಾಸ ಅಂತ ಹೇಳ್ತೀವಿ. ಇಲ್ಲಿ ನಾವು ಸಂಧಿಯೊಳಗೆ ಹೇಳಿದ ಪ್ರಕಾರನೇ ಹೆಚ್ಚಾಗಿ ನಾವು ಸಮಾಸದಲ್ಲಿ ಬಳಕೆ ಮಾಡ್ತೀವಿ. ಯಾವುದು ಅಂತಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ. ಪೂರ್ವ ಪದ ಪ್ಲಸ್ ಉತ್ತರ ಪದ ಎರಡನ್ನೂ ಸೇರಿಸಿದಾಗ ನಮ್ದು ಒಂದು ಸಮಸ್ತ ಪದ ಸಿಗುತ್ತೆ, ಒಂದು ಸಮಸ್ತ ಪದ ಸಿಗುತ್ತೆ. ಅದೇ ರೀತಿಯಾಗಿ ಈ ಸಮಸ್ತ ಪದವನ್ನ ಬಿಡಿ ಬಿಡಿಯಾಗಿ ತಗೊಂಡಾಗ ಅದನ್ನು ವಿಗ್ರಹ ವಾಕ್ಯ ಅಂತ ಹೇಳ್ತೀವಿ. ಈ ತರ ಬಿಡಿಸಿದಾಗ ಪೂರ್ವ ಪದ ಪ್ಲಸ್ ಉತ್ತರ ಪದ ಮಾಡಿದಾಗ ಅದಕ್ಕ ವಿಗ್ರಹ ವಾಕ್ಯ ಮಾಡ್ತೀವಿ. ಅಂದ್ರೆ ಒಂದು ನಮಗ ಸಮಸ್ತ ಪದ ಸಿಕ್ತು. ಅದೇ ತರ ಇಲ್ಲಿ ಸಮಸ್ತ ಪದವನ್ನ ನಾವು ಬಿಡಿಸಿ ಬರೆದಾಗ, ಹೌದು, ನಮಗ ವಿಗ್ರಹ ವಾಕ್ಯ ಮಾಡಿರಿ. ಅದಕ್ಕೆ ಉದಾಹರಣೆ ಏನೈತಿ ಅಂದ್ರ, ಅರಮನೆ ಅನ್ನುವಂತಹ ಒಂದು ಸಮಸ್ತ ಪದವನ್ನ ನೀವು ವಿಗ್ರಹ ವಾಕ್ಯ ಮಾಡ್ರಿ ಅಂದಾಗ ಈ ಉದಾಹರಣೆಯನ್ನ ಅರಮನೆ ಇಸ್ ಈಕ್ವಲ್ ಟು ಅರಸನ ಪ್ಲಸ್ ಮನೆ, ಅರಸನ ಅನ್ನುವಂಥದ್ದು ನ, ಇಲ್ಲಿ ಯಾವ ಸ್ವರ ಇದೆ, ಅಸ್ವರ ಇದೆ, ಅಸ್ವರ ಏನಾಗುತ್ತೆ, ಲೋಪ ಆಗುತ್ತೆ. ಈ ರೀತಿ ಲೋಪ ಮಾಡಿಕೊಂಡು ಒಂದು ಪದ ಆಗುವುದಕ್ಕೆ ನಾವು ಸಮಾಸ ಅಂತ ಹೇಳ್ತೀವಿ. ಅರ್ಥ ಆಯ್ತು? ಅದರ ಡೆಫಿನಿಷನ್ ಏನ್ ಕೇಳಂಗಿಲ್ಲ. ಅಲ್ಲಿ ಬರ್ತಕ್ಕಂಥ ಸಮಾಸಗಳಲ್ಲಿ ಬರ್ತಕ್ಕಂಥ ಉದಾಹರಣೆಗಳನ್ನ ನಿಮ್ಗೆ ಏನ್ ಮಾಡ್ತಾರ, ಹೆಚ್ಚಾಗಿ ಕೇಳ್ತಾರ. ಯಾವುದೇ ತರಹದ ಗೊಂದಲ ಮಾಡ್ಕೊಳ್ಳಾರ್ದನೆ ಸಮಾಸವನ್ನ ಅತಿ ಉತ್ತಮವಾಗಿ ನೀವು ತಿಳ್ಕೊಳ್ರಿ ಅಂತ ಹೇಳ್ತೇನೆ. ಸರಿ, ಇಲ್ಲಿ ಸಮಾಸದ ಒಂದು ವಿಧಗಳನ್ನ ನೋಡೋಣ. ಒಟ್ಟಾಗಿ ನಾವು ಸಮಾಸದ ವಿಧಗಳನ್ನ 9 ವಿಧಗಳನ್ನ ನೋಡ್ತೀವಿ, ಹೌದು. ಹೆಚ್ಚಾಗಿ ಅಭ್ಯಾಸಕ್ಕೆ ಇರುವಂತಹದ್ದು ಸಮಾಸಗಳು ಎಷ್ಟು ಅಂದ್ರೆ ಕೇವಲ 8. ಯಾಕೆ 9ನೇದಿಲ್ಲ ಅನ್ನೋದನ್ನ ಹೇಳ್ತೇನೆ ಅಂತ. ಮೊದಲನೇದು ತತ್ಪುರುಷ ಸಮಾಸ, ಎರಡನೆಯದು ಕರ್ಮಧಾರೆಯ ಸಮಾಸ, 3 ಅಂಶಿ ಸಮಾಸ, 4 ಕ್ರಿಯಾ ಸಮಾಸ, 5 ದ್ವಿಗು ಸಮಾಸ, 6 ದ್ವಂದ್ವ ಸಮಾಸ, 7 ಬಹುರ್ವಿಹಿ ಸಮಾಸ, 8 ಗಮಕ ಸಮಾಸ, 9 ಅರಿ ಸಮಾಸ. ಈ ಅರಿ ಸಮಾಸವನ್ನ ನಾವೇನ್ ಮಾಡಲ್ಲ, ಅಭ್ಯಾಸಕ್ಕೆ ತಗೊಳ್ಳಲ್ಲ. ಯಾಕಪ್ಪ ಅದನ್ನ ತಗೊಳ್ಳಲ್ಲ ಅಂತಂದ್ರೆ, ಮುಖ್ಯವಾಗಿ ಸಮಾಸವನ್ನ ಮಾಡಬೇಕು ಅಂದ್ರೆ
ಸಂಸ್ಕೃತ ಪದಗಳನ್ನ ಸೇರಿಸಿ ಏನ್ ಮಾಡ್ತೀವಿ ನಾವು ಸಮಾಸವನ್ನಾಗಿ ಮಾಡ್ತೀವಿ. ಅಥವಾ ಕನ್ನಡ ಮತ್ತು ತದ್ಭವ ರೂಪಗಳನ್ನ ಸೇರಿಸಿ ನಾವೇನ್ ಮಾಡ್ತೀವಿ ಸಮಾಸವನ್ನಾಗಿ ಮಾಡ್ತೀವಿ. ನಂತರ ಕನ್ನಡ ಪದಗಳನ್ನ ಸೇರಿಸಿ ನಾವು ಸಮಾಸವನ್ನ ಮಾಡ್ತೀವಿ. ತದ್ಭವಗಳನ್ನ ಸೇರಿಸಿ ಸಮಾಸವನ್ನ ಮಾಡ್ತೀವಿ. ಕೆಲವೊಮ್ಮೆ ಅಚ್ಚ ಕನ್ನಡ ಮತ್ತು ತದ್ಭವ ರೂಪಗಳನ್ನ ಸೇರಿಸಿ ಸಮಾಸವನ್ನ ಮಾಡ್ತೀವಿ. ಕನ್ನಡ ಮತ್ತು ಸಂಸ್ಕೃತ ಎರಡೂ ಪದಗಳನ್ನ ಸೇರಿಸಿ ನಾವು ಸಮಾಸವನ್ನಾಗಿ ಮಾಡ್ತೀವಿ. ಹೌದು. ಆದ್ರ ಇಲ್ಲಿ ಹೇಳ್ತಾರ ಯಾವುದು ಅಂತಂದ್ರ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಸೇರಿಸಿ ಸಮಾಸವನ್ನ ಮಾಡಿದ್ರೆ ಅದಕ್ಕೆ ಅರಿ ಸಮಾಸ ಅಂತ ಹೇಳ್ತೀವಿ. ಹೌದು. ನಯಸೇನ ಹೇಳ್ತಾನ ಗುರ್ತಮಮಂ ತೈಲಮಂ ಅಂದ್ರೆ ಎಣ್ಣೆ ಮತ್ತು ತುಪ್ಪವನ್ನ ಬೆರೆಸಿ ನಾವೇನ್ ಮಾಡಬಾರ್ದು, ಅಡುಗೆ ಮಾಡಿದ್ರೆ ಹೇಗೆ ಅದು ರುಚಿ ಇರೋದಿಲ್ಲೋ ಅದೇ ತರ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಸೇರಿಸಿ ಕಾವ್ಯ ರಚನೆ ಮಾಡಿದ್ರೆ ಆ ಕಾವ್ಯ ಏನಾಗಿರುತ್ತೆ, ಸಪ್ಪೆಯಾಗಿರುತ್ತೆ, ಅದು ಟೇಸ್ಟ್ ಆಗಿರೋದಿಲ್ಲ, ರಸರಹಿತವಾಗಿರುತ್ತೆ ಅಂತಕ್ಕಂತ ಮಾತನ್ನ ಕವಿ ಹೇಳ್ತಾನೆ. ಅದೇ ರೀತಿಯಾಗಿ ಅರಿ ಸಮಾಸ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಸೇರಿಸಿ ನಾವು ಸಮಾಸ ಮಾಡಿದ್ರೆ ಅದಕ್ಕೆ ಅರಿ ಸಮಾಸ ಅಂತ ಹೇಳ್ತೀವಿ. ಅರಿ ಸಮಾಸಕ್ಕೆ ಉದಾಹರಣೆಗಳು ಏನೇನ್ ಬರ್ತಾವಪ್ಪ ಅಂತಂದ್ರ ಇಲ್ಲಿ ಹೇಳ್ತಾರ ದಳಪತಿ, ಆಮೇಲೆ ತುರಗದಳ, ಮಂಗಳಾರತಿ, ಪಂಚಸರ, ಇಬ್ಬಾಗ, ಪರಭುಮ್ಮ, ಮುಗರಾಗ, ಈ ತರ ಕೆಲವೊಂದು ಪದಗಳು ಬರ್ತಾವು. ಅದೇ ರೀತಿಯಾಗಿ ಇಲ್ಲಿ ದಳ, ಮಳೆ, ಮಂಗಳ ಈ ತರ ಇದ್ದುದು ಇವೆಲ್ಲ ಏನಾಗ್ತಾವ ಹೇಳ್ರಿ ಕನ್ನಡ ಪದಗಳು. ಹೌದು. ಕೆಲವೊಂದು ಪತಿ, ದಳ, ಆರತಿ, ಕಾಳಿ, ಬೊಮ್ಮ, ಮೊಗದ, ಪರಮ, ಕಡಿದು ಈ ತರ ಇವೊಂದಿಷ್ಟು ಸಂಸ್ಕೃತ ಪದಗಳಾಕವು. ಹಾಗಾಗಿ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಸೇರಿಸಿ ಸಂಧಿ ಮಾಡಿದ್ರೆ ಅದು ಏನಾಗಿರುತ್ತೆ, ಅದಕ್ಕ ಅರಿ ಸಮಾಸ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಮ್ಮ ಒಂದು ಮನಸ್ಸಿನಲ್ಲಿ ಅಥವಾ ನಾವು ನೆನಪಿನಲ್ಲಿ ಇಟ್ಕೊಳ್ಳುವಂತದ್ದು ಅರಿ ಸಮಾಸ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಬಳಕೆ ಮಾಡಿದರೆ ಅದನ್ನ ನಾವು ಅರಿ ಸಮಾಸ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಒಟ್ಟು 8 ವಿಧಗಳನ್ನ ನಾವು ನೋಡೋಣ. ಅರಿ ಸಮಾಸದ ಬಗ್ಗೆ ನಾನು ಹೇಳಿದೆ. ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಅಂಶಿ ಸಮಾಸ ಮತ್ತು ಕ್ರಿಯಾ ಸಮಾಸ, ದ್ವಿಗು ಸಮಾಸ, ನಂತರ ದ್ವಂದ್ವ, ಬಹುರ್ವಿ, ಗಮಕ ಸಮಾಸಗಳನ್ನ ನಾವೇನ್ ಮಾಡೋಣ ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದನ್ನು ಬಹಳ ಡಿಟೇಲ್ ಆಗಿ ಸವಿಸ್ತಾರವಾಗಿ ನಾವೇನ್ ಮಾಡೋಣ ಆ ಸಮಾಸಗಳನ್ನ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು.